ಬೋರ್ಡ್ ಟ್ರಿಬ್ಯುನಲ್ ಇರ್ತತ ಅಲ್ಲೇ. ನಾನು ಬೆಳಗ್ಗೆನೂ ಹೇಳಿದೆ, ನೀವಿರಲಿಲ್ಲ. ಮೈಸೂರು ನಾನು ಹೋಗಿದ್ದೆ. ಆ ಮೈಸೂರಲ್ಲಿ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ಇರೋರೆಲ್ಲ ಕುರುಬರೆ, 100ಕ್ಕೆ 100%. ನಾನು ಹೋಗಿದ್ದೀನಿ ಸ್ಥಳದಲ್ಲಿ, 100ಕ್ಕೆ 100% ಎಲ್ಲ ಕುರುಬರೆ ಇರೋದು. ಅಷ್ಟು ಮನೆಗೆ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಹಿಂದೆ 60-70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಪತ್ರ ಕೊಟ್ಟಿದೆ. ಸರ್ ದಯಮಾಡಿ ಅಶೋಕ್ ಅವರೇ ಆ ನೋಟಿಸ್ಗಳು ಕಾಪಿ ಕೊಡಿ ಒಂಚೂರು. ಇಮಿಡಿಯೇಟ್ ಬಾಯಿ ಬಂದಾಗ ಏನೋ ಒಂದು ಮಾತಾಡ್ಬಿಡ. ಇಲ್ಲ ಇಲ್ಲ, ಏನೋ ಮಾತಾಡ್ಬಿಡೋದ. ನಾನೇನ್ ಹೇಳಿದೆ, ಬಾಯಿಗೆ ಬಂದಾಗ ಮಾತಾಡಿದ್ರೆ ನೋಟಿಸ್ ಕೊಡಕ್ ಸಾಧ್ಯನಾ? ಅದು ಸತ್ಯಾಂಶ ಏನಾದ್ರು ಒಂದು ಇರ್ಬೇಕು. ದಾಖಲೆ ಸಮೇತ ನೀವು ಮಾತಾಡ್ತೀವಿ, ಸಮೇತ ಮಾತಾಡ್ತೀವಿ. ಸಚಿವರೇ ಬರ್ತೀನಿ ಅಲ್ಲಿಗೆ. ಸಚಿವರೇ ಮಾತಾಡ್ತೀವಿ. ಸಚಿವರೇ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ, ಇಲ್ಲಿ ದಾಖಲೆಗಳು ಇಟ್ಕೊಂಡೆ ದಾಖಲೆಗಳಿದೆ, ದಾಖಲೆಗಳಿದೆ, ಕೊಡ್ತೀನಿ. ಈಗ ಇಲ್ಲಿದೆ, ಒಂದೇ ನಿಮಿಷ. ಅವರು ಸವಾಲಾಗ್ತಾವ್ರೆ ಕೊಡಿ ಅಂತ, ನಾನು ರೆಡಿ ಇದ್ದೀನಿ. ಒಂದೇ ನಿಮಿಷ. ನಾನು ತಪ್ಪು ಮಾಡಿದ್ರೆ ಸವಾಲಲ್ಲ, ಇಟ್ ಈಸ್ ಎನ್ ಅಪೀಲ್. ಸವಾಲಲ್ಲ, ಅಪೀಲ್ ಹಾಕಿ. ಇಲ್ಲ ಇಲ್ಲ, ಸವಾಲ್. ನೀವು ಅವ್ರ ಸವಾಲ್ ಹಾಕಿದ್ರೆ ಪಾಯಿಂಟ್ ಆಫ್ ಆರ್ಡರ್ ನಾನು ಸವಾಲ್ ಸ್ವೀಕಾರ ಮಾಡ್ತೀನಿ. ಪಾಯಿಂಟ್ ಆಫ್ ಆರ್ಡರ್ ಸ್ವೀಕಾರ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್ ಇದೆ. ಒಂದೇ ನಿಮಿಷ. ಈಗ ಒಂದೇ ನಿಮಿಷ. ಅವರು ಹೇಳಿರೋದಕ್ಕೆ ಜಮೀರ್ ಅಹಮದ್ ನನ್ ಬಹಳ ಪರಿಚಯ, ಮೊದಲಿಂದನೂ ಪರಿಚಯ, ಆತ್ಮೀಯರು. ಅದಕ್ಕೆ ನಾನು ಹೇಳ್ತೀನಿ. ಈಗ ನಾನು ಹೇಳಿದ್ನಲ್ಲ, ಯಾವುದು ಮೈಸೂರು ಚಾಮುಂಡಿ ಇದ್ರದ್ದು ಹೇಳಿದ್ನಲ್ಲ, ನಾನು ದಾಖಲೆಗಳನ್ನು ಕೊಡ್ತೀನಿ ಅವರಿಗೆ. ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ. ನಾನು ಕಟ್ಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು. ನೀವು ನನಗೆ ಚಿಮಾರಿ ಹಾಕಿ, ಇಲ್ಲ ಅಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ ಹೇಳಿ. ಚಾಲೆಂಜ್ ಬೇಡ. ನಾನು ರೆಡಿ ಇದ್ದೀನಿ. ಅಶೋಕ್ ಅವರೇ ಕೇಳಿ. ಅಶೋಕ್ ಅವರೇ ಅಶೋಕ್ ಅವರೇ ನಿಮ್ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ. ಏನು ತಾವು 101 ನೋಟಿಸ್ ಏನೋ ಕೊಟ್ಟಿದ್ದೀರಿ ಅಂತ ಹೇಳ್ತಿರಲ್ಲ, ಅದ್ ನನ್ ಕೈ ಕೊಡಿ. ಒಪ್ಪಿದ್ದೀರಿ, ಕೊಟ್ಟಿದ್ದೀರಿ. ಅವರು ಬೇರೆಯವ್ರಿಗೆ ಯಾರು ಕೊಡಕ್ ಸಾಧ್ಯ ಆಗಲ್ಲ. ಯಾರು ಬೇಕಾದ್ರೆ ನೋಟಿಸ್ ಕೊಡ್ಬೋದಾ? ಯಾರು ನೋಟಿಸ್ ಒಪ್ಪೋಟಿಂದ ಕೊಡ್ತಾರಾ? ಯಾರು ನೋಟಿಸ್ಗಳು ಕೊಡೋದು? ಈಗ ಏನ್ ಹೇಳಿಲ್ಲ, ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಎಸಿಗಳು ನೋಟಿಸ್ ಕೊಡೋದು. ಒಪ್ಪೋಟಿಂದ ಯಾವ ನೋಟಿಸ್? ಇದು ಕೂತ್ರ ಹೇಳಪ್ಪ, ಯಾರು ಕೊಡೋದು? ಅದು ಕೂತ್ರ ಹೇಳು, ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು, ರಾಜಕೀಯದಿಂದ ನಿರ್ವಹಣೆ ತಗೊಂತೀನಿ ನಾನು. ಓಕೆನಾ? ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ನಿಂತ್ಕೊಂತೀನಿ, ಕೊಡ್ತೀನಿ ನಾನು, ರಾಜಕೀಯದಿಂದ ನಿರ್ವಹಣೆ ಹೋಗ್ತೀನಿ ನಾನು. ಈಗ ನಾನು ದಾಖಲೆ ಕೊಡ್ತೀನಿ, ಇಲ್ಲೇ ಇದೆ ಮತ್ತೆ ಕಳಿಸಿ, ಅದು ದಾಖಲೆ ಕಳಿಸ್ತೀನಿ. ನೀವೇ ಕೊಡ್ರಿ. ನೋಟಿಸ್ ಕೊಟ್ಟಿರೋದು ನಿಜ, ನಾನು ಪಕ್ಕಾ ಹೇಳ್ತಾ ಇದ್ದೀನಿ. ನೋಟಿಸ್ ಕೊಟ್ಟಿರೋದು ನಿಜ. ಅಧ್ಯಕ್ಷರೇ, ನಿಮ್ ಬಗ್ಗೆ ನನ್ ಗೌರವ ಅಲ್ಲ. ಅಶೋಕ್ ಅವರೇ ನೋಡಿ, ಒಂದ್ ನಿಮಿಷ. ನೀವು ಅವ್ರೇನ್ ಹೇಳಿದ್ರು, ವಕ್ಫಿಂದ ಕೊಟ್ಟಿಲ್ಲ, ಬೇರೆ ಬೇರೆ ಅಧಿಕಾರಿಗಳು ಆಸ್ ಫಾರ್ ದ ಆಕ್ಟ್, ವಕ್ಫ್ ಆಕ್ಟ್ ಹಂಗಿರೋದು.